ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದರ ಮುಖಾಂತರ ಅನೇಕ ರೀತಿ ಯಕ್ಷಗಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಗ್ಯಾಸ್ಟ್ರಿಕ್ ಅಂತಾರೆ, ಯಾರು ನೋಡು ಗ್ಯಾಸ್ಟ್ರಿಕ್ ಇಲ್ಲೇ ಕೇಳು ಗ್ಯಾಸ್ಟ್ರಿಕ್ ಅಂತ. ಇದಕ್ಕೆ ನಾನಾ ರೀತಿಯ ಚೀವಿಂಗ್ ಟ್ಯಾಬ್ಲೆಟ್ ಅಂತೆ, ಮತ್ತು ಅದೇನೋ ಟಾನಿಕ್ ಬರ್ತದಂತೆ, ಎಲ್ಲನೂ ಹಾಕ್ಕೊಡ್ತಾರೆ. ಆದರೆ ಇದು ನೋಡಿ, ಕಸ್ತೂರು ಜಾಲಿ ಅಂತ. ಜಾಲಿಯಲ್ಲಿ 3 ವಿಧ. ಒಂದು ಕಪ್ಪು ಜಾಲಿ ಅಂತ, ಇನ್ನೊಂದು ಕೆಲವೊಂದು ವೈನ್ಗೆಲ್ಲ ಉಪಯೋಗಿಸ್ಕೊತಾರೆ, ಅದೊಂದು ಜಾಲಿ. ಇದೊಂದು ಕಸ್ತೂರು ಜಾಲಿ. ಇದು ಫ್ಲವರ್ಸ್ ಎಲ್ಲ ಇದೆಲ್ಲ ಒಂದು ಸುವಾಸನೆ ಬರುತ್ತೆ, ಕಸ್ತೂರಿ ಸುವಾಸನೆ ಬರ್ತದೆ, ಹಾಗಂದ್ರೆ ಕಸ್ತೂರು ಜಾಲಿ ಅಂತ. ನೋಡಿ ಸ್ನೇಹಿತರೆ, ಈ ಒಂದು ಕಾಯನ್ನು, ಒಣಗತಕ್ಕದ ಕಾಯನ್ನು ಚೆನ್ನಾಗಿ ಅಗೆದು ಸೇವನೆ ಮಾಡಿ ಸ್ವಲ್ಪ ನೀರು ಕುಡಿತಾ ಬಂದರೆ ಎಂಥ ಗ್ಯಾಸ್ಟ್ರಿಕ್ಕಲ್ಲಿ ಹೋಗುತ್ತೆ ಸ್ನೇಹಿತರೆ. ಅದನ್ನು ಬಿಟ್ಟು ಪ್ರಕೃತಿ, ನಾವು ಎಷ್ಟೋ ಸಲ ಇದೆ, ಪ್ರಕೃತಿಯಲ್ಲಿ ಎಲ್ಲನೂ ಇದೆ. ಆದರೆ ನಾವು ಅದನ್ನು ಮರೆತು ನಾವು ನಾನಾ ರೀತಿಯ ರಾಸಾಯನಿಕ ಮೊರೆ ಹೋಗಿ ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊಳ್ತಾ ಇದ್ದೀವಿ. ನೋಡಿ, ಪ್ರಕೃತಿ ಕೊಟ್ಟಿದೆ ಎಲ್ಲ ರೀತಿಯ ಔಷಧಿಗಳು. ಪ್ರಕೃತಿ ಕೊಟ್ಟಿದೆ ಆ ಔಷಧಿಗಳನ್ನು, ಎಲ್ಲ ರೀತಿ ಗಿಡ ಮರಗಳನ್ನು ಪ್ರಕೃತಿ ಕೊಟ್ಟಿದೆ. ಅದನ್ನು ನಾವು ಔಷಧದ ಬದಲು ಈ ಒಂದು ಗಿಡ ಮರಗಳಲ್ಲಿ ಇರುವಂತಹ ಹಣ್ಣು ಹಂಪಲು, ಆ ಎಲೆ, ಆ ತೊಗಟು, ಇವೆಲ್ಲ ಸೇವನೆ ಮಾಡ್ತಾ ಬಂದರೆ ನಮಗೆ ಎಂಥ ಗ್ಯಾಸ್ಟ್ರಿಕ್ ಇರಲಿ ಹೋಗುತ್ತೆ ಸ್ನೇಹಿತರೆ. ಇದು ಆಗಿನ ಕಾಲದಲ್ಲಿ ಋಷಿಗಳು ಕಂಡಿರ್ತಕ್ಕಂತಹ ಔಷಧಿ. ಅವರಿಗೆ ಯಾವ ಟ್ಯಾಬ್ಲೆಟು ಇಂಜೆಕ್ಷನ್ ಇರಲಿಲ್ಲ. ಅರಣ್ಯದಲ್ಲಿ ಇದೇ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಆಗ್ತಾಯಿತ್ತು. ಈ ಒಂದು ಕಾಯನ್ನು ತಿಂದು ಅವರು ನೀರು ಕುಡಿದು ಆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ಕೊತಾಯಿದ್ರು. ನಾವುಗಳು ಅಷ್ಟೇ ಇದನ್ನು ಸೇವನೆ ಮಾಡಿ ಆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡಬೇಕು ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ ಮತ್ತೊಂದು ತೋರಿಸ್ತೀವಿ. ನಮಸ್ಕಾರ ಸ್ನೇಹಿತರೆ.